ಇಷ್ಟಕ್ಕೆ ಸುಮ್ಮನೆ ಇರೋಳಲ್ಲ. ನೀವೆಲ್ಲ ಈ ರೀತಿ ಮಾಡಿದ್ದೀರಿ ಅಂತ ನಾನು ಈಗಲೇ ಹೋಗಿ ಅತ್ತೆಗೆ ಹೇಳ್ತೀನಿ. ಅಯ್ಯಯ್ಯೋ, ಇವಳು ಹೋಗಿ ಎಲ್ಲ ಪುರಾಣನೂ ಮುದುಕಿ ಹತ್ರ ಊದ್ಬಿಟ್ರೆ ಆ ಮುದುಕಿಗೆ ನಮ್ಮ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಆಮೇಲೆ ನಮ್ಮ ಬಂಡವಾಳ ಎಲ್ಲ ಹೊರಗಡೆ ಬಂದ್ಬಿಡ್ತಲ್ಲಪ್ಪ. ಹಾಂ ಚಿಕ್ಕಮ್ಮ, ಈಗ ಜ್ಞಾಪಕಕ್ಕೆ ಬಂತು. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕಲ್ಲ, ಆ ಫಾರಮ್ ಅದು ಚಿಂಟು ಎಲ್ಲೋ ಹರಿದಾಕಿದ್ದಾನೆ ಅನ್ಸುತ್ತೆ. ನೀವು ಅದನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಹಾಂ ಹೌದೌದು, ಅದು ಹಾಸಿಗೆ ಮೇಲಿತ್ತು, ಆಮೇಲೆ ಕಾಣಿಸ್ಲಿಲ್ಲ. ಇದು ಗ್ಯಾರಂಟಿ ಚಿಂಟುದ ಕೆಲಸ. ನೋಡಿದೆ ಬಾಮಿನಿ, ನಾನು ಹೇಳಿಲ್ವಾ ಇದರಲ್ಲಿ ಯಾವ ಪಿತೂರಿನೂ ನಡೆದಿಲ್ಲ, ಇದು ಟ್ಯಾಕ್ಸ್ ಫಾರಮ್ಮೇ. ಸರಿ, ನಾನು ನಿಮ್ಮ ಮಾತನ್ನ ನಂಬ್ತೀನಿ. ಆದರೆ ನೀವು ಬಚಾವಾಗಿದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ. ನಾನು ಇಷ್ಟಕ್ಕೆ ಸುಮ್ಮನೆ ಇರೋಳಲ್ಲ, ಇದ್ರ ಮೂಲನ ಕಂಡು ಹಿಡ್ದೇ ಹಿಡಿತೀನಿ. ಬನ್ರಿ ಹೋಗೋಣ. ದೋಸೆ ಬಂದೇ ಇಲ್ಲ. ಇದು ಅಯ್ಯೋ, ಇದು ಬಂದೇ ಇಲ್ಲ. ಯಶೋದ, ಯಶೋದ, ಅಯ್ಯಯ್ಯೋ, ಇವರಿಬ್ರು ಮತ್ತೆ ಜಗಳ ಆಡಕ್ ಬಂದ್ರಾ? ಈ ಥರ ನಮ್ಮ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ನಾನೇನು ಮಾಡಿದೆ ರಾಗಿಣಿ? ಮಾಡೋದೆಲ್ಲ ಮಾಡಿಬಿಟ್ಟು ಏನು ಗೊತ್ತಿಲ್ಲದಿರೋ ಥರ ನಾಟಕ ಆಡ್ತೀನಿ. ಆ ಮುದುಕಿ ಹತ್ರ ಸೈನ್ ಮಾಡ್ಸಕ್ ಹೋಗಿದ್ದನ್ನ ಯಾರ ಹತ್ರನೂ ಹೇಳ್ಬೇಡ ಅಂತ ಹೇಳಿದ್ವಿ ತಾನೆ. ಎಲ್ಲ ತಗೊಂಡೋಗಿ ಚಿಕ್ಕಮ್ಮನ ಕಿವಿ ಊದಿದ್ಯಲ್ಲ. ಇಲ್ಲ, ನಾನು ಯಾರ ಹತ್ರನೂ ಹೇಳಿಲ್ಲ. ಹೇಳೋದು ಮಾತ್ರ ಅಲ್ಲ, ಸಾಕ್ಷಿ ಸಮೇತವಾಗಿ ನಮ್ಮನ್ನು ಹಿಡ್ಕೊಡೋ ಪ್ಲ್ಯಾನ್ ಮಾಡಿದ್ಯಾ. ಅತ್ತೆ, ನೀವೇನು ಹೇಳ್ತಾ ಇದ್ದೀರೋ ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ. ನಾನಿಲ್ಲಿ ಹರಿದು ಎಸದ್ನಲ್ಲ ವಿಲ್ ಪೇಪರ್ನ, ಆ ಕಾಗದ ಚೂರ್ನೆಲ್ಲ ತಗೊಂಡೋಗಿ ಚಿಕ್ಕಮ್ಮನಿಗೆ ಯಾಕೆ ಕೊಟ್ಟೆ? ಇಲ್ಲ ರಾಗಿಣಿ, ನಾನು ಈ ರೂಮಿಂದ ಹೊರಗಡೆ ಹೋಗೇ ಇಲ್ಲ. ಅವ್ರು ದೇವಸ್ಥಾನದಿಂದ ಯಾವಾಗ ಬಂದರು ಅನ್ನೋದೇ ನನಗೆ ಗೊತ್ತಿಲ್ಲ. ಹಾಗಿದ್ಮೇಲೆ ನಾನು ಅವ್ರಿಗೆ ಹೇಳೋದಕ್ಕೆ ಹೇಗೆ ಸಾಧ್ಯ? ಅಯ್ಯೋ, ಆ ಪೇಪರ್ ಪೀಸ್ ತಗೊಂಡು ಹೋಗಿದ್ದು ಎಷ್ಟಿದ್ದು? ಅಮ್ಮ ಅಲ್ಲ, ನಾನು. ಯಶೋದ, ಯಶೋದ, ಯಾಕೆ ನಗ್ತಿದ್ದೆ? ಅದು ಯಾವುದೋ ಜೋಕ್ ನೆನಪಾಯ್ತು. ಸುಮ್ಮನೆ ನಕ್ಕರೆ ಜೋಕು ಅಂತ ಹೇಳಲ್ಲ, ಹುಚ್ಚಿಡ್ದಿದೆ ಅಂತ ಹೇಳ್ತಾರೆ. ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಸಮಥಿಂಗ್ ಇಸ್ ರಾಂಗ್ ವಿತ್ ಯು. ಯಾಕೆ ವಿಚಿತ್ರವಾಗಿ ಆಡ್ತಾ ಇದೆಯಾ? ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಅಯ್ಯಯ್ಯೋ, ದೇವ್ರಿಗೆ ದೀಪ ಹಚ್ಚೋ ಹೊತ್ತಾಯ್ತು. ಒಂದು ನಿಮಿಷ ಬಂದೇ ಇರಿ. ಹೋಗ್ತಿದ್ರೆ ನಾನು ಹೆಂಗ್ ಫಾಸ್ಟ್ ಬರ್ಲಿ? ನಾನು ಬಿಡೋಗ್ತೀನಿ ತಾನೆ. ನಾನು ಮಹಾರಾಣಿ ಅಲ್ವಾ, ನೀನು ನನ್ನ ಬಾಡಿ ಗಾರ್ಡ್. ನಾನು ಎಲ್ಲಿಗೆ ಹೋದರೂ ಎಲ್ಲಿಗೆ ಏನು ಅಂತ ಕೇಳಿದ್ರೆ ಸುಮ್ಮನೆ ನಾನು ಹಿಂದೆ ಬರಬೇಕು. ನನ್ನ ರೂಮ್ ಒಳಗೆ ನನ್ನನ್ನು ಕೇಳ್ದೆ ಬರಬಾರ್ದು, ಹೊರಗೆ ನಿಂತಿರಬೇಕು. ಗೊತ್ತಾಯ್ತಾ?
ಬೇಜಾರಾಯ್ತಾ ಪುಟ? ಸರಿ ಬಿಡು, ನೀನು ಯಾವಾಗಲೂ ನನ್ನ ಜೊತೆಗೆ ಇರು. ಏನಿದು? ಯಶೋಧ ಯಾವುದೋ ಮಗು ಕೈ ಹಿಡ್ಕೊಂಡು ಹೋದಂಗಿದೆಯಲ್ಲ, ವಿಚಿತ್ರವಾಗಿದೆ. ಹಾಂ, ಈ ವಿಷಯನ ಮೊದಲು ರಾಗಿಣಿಗೆ ಹೇಳಬೇಕು. ಸಾಯಂಕಾಲ ಆದ ತಕ್ಷಣ ದೇವ್ರ ದೀಪ ಹಚ್ತಿದ್ಲು. ದೀಪ ಹಚ್ಚಿದ್ಮೇಲೆ ನಂಗೆ ದೇವ್ರ ಪಟ್ಟ ಹಚ್ತಿದ್ಲು. ಹೌದಾ? ಏನೇನು ಹೇಳಿಸ್ತಾ ಇದ್ರು? ಶುಕ್ಲಾಂಬರಧರಂ, ಹಾ ಶಾಂತಕಾರಂ, ಆಮೇಲೆ ಅಷ್ಟತಮ ಸದ್ಗಮಯ ಎಲ್ಲ ಶ್ಲೋಕ ಹಚ್ತಿದ್ಲು. ಹೌದಾ? ಹಾಗಾದ್ರೆ ಒಂದು ಶ್ಲೋಕ ಹೇಳು ನೋಡೋಣ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ನಮತಂಡಮಯ, ಓಂ ಶಾಂತಿ 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 ಶಾಂತಹಿ. ವೆರಿ ಗುಡ್. ಎಷ್ಟು ಚೆನ್ನಾಗಿ ಹೇಳಿದೆ ಗೊತ್ತಾ? ನೀನು ಹೇಳ್ತಾ ಇದ್ರೆ ಹಾಗೆ ಕೇಳ್ತಾ ಇರೋಣ ಅನ್ನಿಸ್ತು. ದೇವ್ರಿಗೆ ಕೈ ಮುಗ್ದು ಆದಷ್ಟು ಬೇಗ ಅಮ್ಮ ಬರಲಿ ಅಂತ ಕೇಳ್ಕೊ. ಅಂಜಲಿ, ಇದನ್ನ ಯಾಕೆ ತಗೊಂಡೆ? ನನಗೆ ಓದ್ಬೇಕು ಅನ್ಸ್ತು, ಅದಕ್ಕೆ ತಗೊಂಡೆ. ಯಾರಾದರೂ ನೋಡಿದ್ರೆ ಬೈತಾರೆ. ಇದನ್ನ ಎಂಜಾಯ್ ಮಾಡಬಾರ್ದು. ಯಶೋಧ, ಇಷ್ಟು ದಿನ ನೀನು ಸತ್ಯ ಹೇಳಿಲ್ಲ, ಈಗೇನು ಹೇಳ್ತೀಯ? ಇವತ್ತು ನೀನು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ಯಾ. ಹೇಳು ಯಶೋಧ, ಯಾರ ಜೊತೆ ಮಾತಾಡ್ತಿದ್ದೆ? ಯಾರಿಗೆ ಪ್ರಸಾದ ಕೊಡ್ತಾ ಇದ್ದೆ?